ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಭರತ್ ದರಸು ದೇಖತ್ ಕುಲೆವು ಮಗು ಲೋಗನ್ಹ ಕರೆ ಭಾಗು ಜನು ಸಿಂಘಲ ಬಾಸಿನ್ಹ ಭಯವು ಬಿಧಿ ಬಸ್ ಸುಲಭ ಪ್ರಯಾಗು ನಿಜ ಗುಣ ಸಹಿತ ರಾಮ ಗುಣ ಗಾಥಾ ಸುನತ ಜಾಹಿ ಸುಮಿರತ್ ರಘುನಾಥ तीरथ मुनि आश्रम सुरधामा निरखी निमज्जहि करहि प्रणामा मनहि मन मागहि बरु येहूं सीय राम पद पदुम सनेहूं मिलहि किरात कोल बनबासी बै खानस बटु जति उदासी करी प्रणामु पूछहि जेहि तेहि केहि बन लखनु राम बै देहि ते प्रभु समाचार सब कहहि भरत ही देखी जन्म फलु लहहि जे जन कहहि कुशल हम देखे ते प्रिय राम लखन सम लेखे ये ही विधि बूझत सबहि सुबानी सुनत राम बन बास कहानी. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ಮತ್ತೆ ಶತ್ರುಘ್ನ ಇಬ್ರು ಬರ್ತಾ ಇರೋದನ್ನ ನೋಡಿ ಊರಿನ ಜನರೆಲ್ಲ ತಮ್ಮಲ್ಲೇ ಮಾತಾಡ್ಕೊಳ್ತಾ ಇದ್ದಾರೆ. ಪ್ರತಿಯೊಂದು ಹಳ್ಳಿಯಲ್ಲೂ ಹೀಗೆ ಅಂತಂದ್ರೆ ಏನು, ಅವರಲ್ಲಿ ಆನಂದ ಆಶ್ಚರ್ಯ, ಮರುಭೂಮಿನಲ್ಲಿ ಹೇಗೆ ಒಂದು ಕಲ್ಪವೃಕ್ಷ ಹುಟ್ಟುಕೊಂಡಿರುತ್ತೋ ಆ ರೀತಿ ಅವರಿಗೆ ಅನ್ನಿಸ್ತಾ ಇದೆ. ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಈ ಆನಂದದ ಅನುಭವ ಅವ್ರಿಗೆ ಆಗ್ತಾ ಇತ್ತು. ಭರತನ ದರ್ಶನ ಆಗಿದ ತಕ್ಷಣನೇ ದೈವ ಯೋಗದಿಂದ ಸಿಂಹಳ ದ್ವೀಪದಲ್ಲಿರೋಂಥವ್ರಿಗೆ ತೀರ್ಥರಾಜ ಪ್ರಯಾಗವೇ ನಡ್ಕೊಂಡು ಬಂದಿರೋ ಹಾಗೆ, ಆ ತೀರ್ಥರಾಜ ಪ್ರಯಾಗವೇ ನಡ್ಕೊಂಡು ಬಂದು ದರ್ಶನ ಕೊಟ್ಟ ಹಾಗೆ ಹಾದಿ ಬದಿಯ ಹಳ್ಳಿಯ ಜನರ ಭಾಗ್ಯ ತೆರೆದುಕೊಂಡಿತ್ತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು, ಈಗ ಸಿಂಹಳ ದ್ವೀಪ ಅಂತಂದ್ರೆ ಏನು, ಬರೀ ಸಿಂಹಗಳಿಂದ ತುಂಬಿರುವಂತಹ ದ್ವೀಪ. ಅದು ದ್ವೀಪ ಅಂತಂದ್ರೆ ಸುತ್ತಲೂ ನೀರಿರುತ್ತೆ ಮತ್ತೆ ಮಧ್ಯ ಭೂಮಿ ಇರುತ್ತಲ್ಲ, ಅದು ಅಲ್ಲಿ ಬರೀ ಸಿಂಹಗಳೇ ಇರುತ್ತೆ. ಆದರೆ ಆ ಸಿಂಹಗಳು ತುಂಬಿರುವಂತಹ ಒಂದು ಪ್ರದೇಶದಲ್ಲಿ ತೀರ್ಥ ಇರಕ್ ಸಾಧ್ಯನಾ? ಇಲ್ಲ. ಯಾಕೆ ಅಂತಂದ್ರೆ ಆ ಸಿಂಹಗಳು ಕ್ರೂರ ಮೃಗಗಳು. ಈಗ ತೀರ್ಥ ಪ್ರಯಾಗಗಳು ಹೇಗಿರುತ್ತೆ, ಎಲ್ಲಿ ಶಾಂತಿ, ನೆಮ್ಮದಿ, ಒಂದು ದೈನ್ಯತೆ ಇರುತ್ತೋ, ಕ್ಷಮಾಗುಣ ಇರುತ್ತೋ, ಮತ್ತೆ ಒಳ್ಳೊಳ್ಳೆ ಗುಣಗಳಿರುತ್ತೋ ಅಂಥದ್ದು, ಅಂದರೆ ದಯೆ ತೋರಿಸೋದು, ಅನುಕಂಪ ತೋರಿಸೋದು, ಈ ರೀತಿಯ ಜಾಗ ಇರುತ್ತಲ್ಲ, ಅಲ್ಲಿ ಮುನಿಗಳು ಋಷಿಗಳು ಇಂಥವ್ರು ಇರುವಂಥ ಜಾಗ, ಅಂಥ ಕಡೆ ತೀರ್ಥ ಪ್ರಯಾಗಗಳು ಇರುತ್ತೆ. ಆ ಇರೋ ಜಾಗ ಈ ರೀತಿ ಇರುತ್ತೆ. ಆದರೆ ಇಲ್ಲಿ ಕ್ರೂರ ಮೃಗಗಳಿರುವಂತಹ ಸಿಂಹಗಳೇ ತುಂಬಿರುವಂತಹ ಕಡೆ ತೀರ್ಥ ಪ್ರಯಾಗ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದ್ರ ಒಳಗಡೆ ಜನಗಳು ಹೋಗೋದಕ್ಕೂ ಆಗೋದಿಲ್ಲ, ಅಲ್ಲಿ ಇರೋದಕ್ಕೂ ಆಗೋದಿಲ್ಲ. ಆದರೆ ಇಲ್ಲಿ ದೈವ ಯೋಗದಿಂದ ಏನಾಗಿದೆ, ಸಿಂಹಳ ದ್ವೀಪದಲ್ಲಿರುವಂಥವ್ರಿಗೆ ತೀರ್ಥರಾಜ ಪ್ರಯಾಗ ಇದೆಯಲ್ಲ, ಅದು ತಂತಾನಾಗೆ ನಡ್ಕೊಂಡು ಬಂದು ಇಲ್ಲಿ ದರ್ಶನ ಕೊಟ್ಟ ಹಾಗೆ ಅಂತಂದ್ಬಿಟ್ಟು ಇಲ್ಲಿ ಹೋಲಿಕೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ನಾವು ಇಂಥ ಒಂದು ದಟ್ಟವಾದ ಕಾಡಲ್ಲಿದ್ದೀವಿ, ನಾವು ರಾಮ ಲಕ್ಷ್ಮಣ ಸೀತಾ ಭರತ ಶತ್ರುಘ್ನ ಇವರನ್ನೆಲ್ಲ ನೋಡೋದಕ್ಕಾಗ್ತಿತ್ತಾ? ಖಂಡಿತವಾಗೂ ಇಲ್ಲ. ಅದಕ್ಕೆ ಅವರೇ ಬಂದು ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಅವರು ಬಂದಿರೋದು, ನಮಗೆ ದರ್ಶನ ಸಿಗಲಿ ಅಂತಂದ್ಬಿಟ್ಟು. ಅಂದರೆ ನಮ್ಮ ಭಾಗ್ಯ ಎಂಥದಪ್ಪ ಅಂತಂದ್ಬಿಟ್ಟು ಅವರು ತಮ್ಮ ಒಂದು ಭಾಗ್ಯವನ್ನು ತಾವೇ ಹೊಗಳಿಕೊಳ್ತಾ ಇದ್ದಾರೆ. ಈ ರೀತಿ ತನ್ನ ಗುಣಗಳೊಂದಿಗೆ ಶ್ರೀರಾಮಚಂದ್ರನ ಗುಣಕಥನಗಳನ್ನು ಆಲಿಸ್ತಾ ಶ್ರೀ ರಘುನಾಥನನ್ನು ಸ್ಮರಣೆ ಮಾಡಿಕೊಳ್ತಾ ಭರತ ಮುಂದೆ ಸಾಗ್ತಾ ಇದ್ದ. ತೀರ್ಥಗಳನ್ನು ಎಲ್ಲೆಲ್ಲಿ ನೋಡ್ತಾನೋ ಅಲ್ಲೆಲ್ಲ ಸ್ನಾನವನ್ನು ಮಾಡ್ಕೊಳ್ತಾ ಋಷಿಗಳ ಆಶ್ರಮಗಳು ಮತ್ತು ದೇವರ ಮಂದಿರಗಳು ಎಲ್ಲೆಲ್ಲಿ ಕಾಣಿಸುತ್ತೋ ಅಲ್ಲೆಲ್ಲ ಪ್ರಾರ್ಥನೆಯನ್ನು ಮಾಡಿ ಪ್ರಣಾಮವನ್ನು ಮಾಡಿ ಮನಸ್ಸಲ್ಲೇ ಅವನು ಸೀತಾರಾಮರ ಚರಣಕಮಲಗಳಲ್ಲಿ ನನಗೆ ಪ್ರೀತಿ ಉಂಟಾಗಲಿ. ಈಗ ನೋಡಿ, ಅವನು ಸಾಕ್ಷಾತ್ ಪ್ರೀತಿನೇ ಮೂರ್ತಿವೆತ್ತಿ ಬಂದಿರುವಂಥ ದೇವತೆ ಅಂತ ಹೇಳ್ತಾ ಇದ್ದಾರೆ. ಅವನು ಇನ್ನೂ ನನಗೆ ಭಗವಂತನಲ್ಲಿ ಆ ರಾಮನ ಚರಣಗಳಲ್ಲಿ ಪ್ರೀತಿ ಬರಲಿ ಅಂತಂದ್ಬಿಟ್ಟು ಅವನು ಎಲ್ಲೆಲ್ಲಿ ಅವನು ಹೋಗ್ತಾನೋ ಅಲ್ಲೆಲ್ಲ ಭಗವಂತನನ್ನು ಅದನ್ನೇ ಬೇಡ್ಕೊಳ್ತಾ ಇದ್ದಾನೆ. ದಾರಿಯಲ್ಲಿ ಅವನಿಗೆ ಕೋಲರು ಬಿಲ್ಲರು ಅಂದರೆ ಇವರೆಲ್ಲ ಕಾಡಲ್ಲಿ ವಾಸ ಮಾಡುವಂತಹ ಜನರು, ಆಯ್ತಾ, ಆ ವನವಾಸಿಗಳು ಮತ್ತು ವಾನಪ್ರಸ್ಥರು ಬ್ರಹ್ಮಚಾರಿಗಳು, ಸನ್ಯಾಸಿಗಳು ಇವರೆಲ್ಲ ಭೇಟಿ ಆಗ್ತಾ ಇದ್ರು.
ನೋಡಿ, ಇಲ್ಲಿ ಕಾಡಲ್ಲಿ ವಾಸ ಮಾಡುವಂಥ ಜನಗಳಲ್ಲದೆ ಈಗ ವಾನಪ್ರಸ್ಥರು ಅಂತಂದ್ರೆ ಏನು, ಗೃಹಸ್ಥಾಶ್ರಮವನ್ನ 50 ವರ್ಷಗಳು ಕಳೆದ ಮೇಲೆ ಮುಂದಿನ ದಿನಗಳನ್ನ ಅವರು ಕಾಡಲ್ಲಿ ವಾನಪ್ರಸ್ಥಾಶ್ರಮದಲ್ಲಿ ಕಳಿಬೇಕು ಅನ್ನೋದು ಇದೆ ಶಾಸ್ತ್ರಗಳಲ್ಲಿ. ಹಿಂದಿನ ಕಾಲದಲ್ಲಿ ರಾಜರಾಗಿರ್ಬೋದು ಬೇರೆಯವರು ಅದನ್ನ ಆಚರಣೆ ಮಾಡ್ತಾ ಇದ್ರು. ಆದ್ರೆ ಈ ಕಲಿಗಾಲದಲ್ಲಿ ಯಾವುದೂ ಆಚರಣೆಯಲ್ಲಿ ಇಲ್ಲ. ಆಯ್ತಾ, ನಾವು ಕಾಡಿಗೆ ಹೋಗ್ಬೇಕು ಅಂತಲ್ಲ, ಈಗಿನ ಕಾಲದಲ್ಲಿ ಕಾಡಿಗೆ ಹೋಗಿ ನಾವು ಇರೋದಕ್ಕೆ ಸಾಧ್ಯ ಇಲ್ಲ. ನಮಗಷ್ಟೊಂದು ಧೈರ್ಯನೂ ಇಲ್ಲ, ಆ ಒಂದು ತಾಳ್ಮೆನೂ ಇಲ್ಲ, ನಾವು ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಎಲ್ಲಿದ್ದೀವೋ ಅಲ್ಲೇನೆ 50 ವರ್ಷ ಆದಮೇಲಾದರೂ ಆ ಭಗವಂತನ ವಿಚಾರಗಳಲ್ಲಿ ನಮ್ಮನ್ನು ನಾವು ನಮ್ಮ ಇಂದ್ರಿಯಗಳನ್ನು ತೊಡಗಿಸ್ಕೊಳ್ಬೇಕು. ಆಗ ಅದು ವಾನಪ್ರಸ್ಥ ಅಂತ ಅನ್ನಿಸ್ಕೊಳ್ಳುತ್ತೆ. ಆವಾಗಲೂ ಕೂಡ ಐಹಿಕ ಪ್ರಪಂಚದಲ್ಲೇ ಮುಳುಗಿರೋದಲ್ಲ. ಅದಕ್ಕೆ ಇಲ್ಲಿ ನೋಡಿ, ಭರತ ಹೋಗ್ತಾ ಇರ್ಬೇಕಾದ್ರೆ ಆ ಕಾಡಲ್ಲಿ ವಾನಪ್ರಸ್ಥರು ಸಿಗ್ತಾರೆ, ಬ್ರಹ್ಮಚಾರಿಗಳು ಸಿಗ್ತಾರೆ, ಮತ್ತೆ ಸನ್ಯಾಸಿಗಳು ಸಿಗ್ತಾರೆ. ಬರೀ ಗೃಹಸ್ಥಾಶ್ರಮದಲ್ಲಿ ಇರ್ತಾರಲ್ಲ ಅವರು ಮಾತ್ರನೇ ಮನೆಗಳಲ್ಲಿ ಇರೋದು. ಇನ್ನು ಮಿಕ್ಕವರು ಎಲ್ಲರೂ ಕೂಡ ಆಶ್ರಮಗಳಲ್ಲಿ ಇರ್ತಾರೆ. ಆಶ್ರಮಗಳು ಎಲ್ಲಿರುತ್ತೆ, ಅದೆಲ್ಲ ಕಾಡಿಗೆ ಹತ್ತಿರವಾಗಿರುತ್ತೆ ಇಲ್ಲ, ಅಥವಾ ಕಾಡುಗಳಲ್ಲಿರುತ್ತೆ. ಅಲ್ಲಿ ನಮಗೆ ಬ್ರಹ್ಮಚಾರಿಗಳು ಸಿಗ್ತಾರೆ, ವಾನಪ್ರಸ್ಥರು ಸಿಗ್ತಾರೆ, ಸನ್ಯಾಸಿಗಳು ಸಿಗ್ತಾರೆ. ಆದರೆ ಗೃಹಸ್ಥರು ಅಲ್ಲಿ ಸಿಗೋದಿಲ್ಲ. ಸೊ ಇಂಥವರೆಲ್ಲ ಭೇಟಿ ಆಗ್ತಾ ಇದ್ರು. ಅವರಿಗೆಲ್ಲ ಇವನು ನಮಸ್ಕಾರ ಮಾಡಿ ಶ್ರೀ ಸೀತಾರಾಮ ಲಕ್ಷ್ಮಣರು ಯಾವ ಕಾಡಲ್ಲಿದ್ದಾರೆ ಅಂತಂದ್ಬಿಟ್ಟು ಕೇಳ್ತಾ ಇರ್ತಾನೆ. ಅವರೆಲ್ಲ ಏನು ಮಾಡ್ತಾ ಇದ್ರು, ಪ್ರಭುವಿನ ಸಮಾಚಾರವನ್ನ ತಿಳಿಸ್ತಾ ಇದ್ರು. ಅವನನ್ನ ನೋಡಿ ನಮ್ಮ ಜನ್ಮ ಸಾರ್ಥಕ ಆಯ್ತು ಅಂತಂದ್ಬಿಟ್ಟು ಅವರು ಸಾರ್ಥಕ ಪಡಿಸ್ಕೊಳ್ತಾ ಇದ್ರು. ಅವರು ಹೇಳ್ತಾ ಇದ್ರು, ಸೀತಾರಾಮ ಲಕ್ಷ್ಮಣರು ಕ್ಷೇಮದಿಂದ ಇದಾರಪ್ಪ, ನಾವು ನೋಡಿದ್ದೀವಿ ಅವರನ್ನ, ಅವರು ತುಂಬ ಹುಷಾರಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಕ್ಷೇಮವಾಗಿದ್ದಾರೆ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾರಲ್ಲ. ಅಂಥವ್ರನ್ನೆಲ್ಲ ಭರತ ರಾಮ ಲಕ್ಷ್ಮಣರ ಹಾಗೇನೆ ಭಾವಿಸ್ತಾ ಇರ್ತಾನೆ. ಇವರೇ ನನ್ನ ರಾಮ, ಇವರೇ ನನ್ನ ಲಕ್ಷ್ಮಣ ಅನ್ನೋ ರೀತಿ ಅವನು ಅವರನ್ನ ಆಧರಿಸ್ತಾ ಇರ್ತಾನೆ. ಈ ರೀತಿ ಭರತ ಎಲ್ಲರನ್ನೂ 4-6 ಮಾತುಗಳಿಂದ ಪ್ರಶ್ನೆ ಮಾಡ್ತಾ ಎಲ್ಲರಿಂದಲೂ ಕೂಡ ರಾಮನ ವನವಾಸದ ಕಥೆಯನ್ನ ಕೇಳ್ತಾ ಅವನು ಹೋಗ್ತಾ ಇದ್ದ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.